ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ನಿನ್ನೆ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರ ಹಲವು ಮಹತ್ವದ ತೀರ್ಮಾನ ಕೈಗೊಂಡಿದೆ. ಅದರಲ್ಲೂ ಅನ್ನಭಾಗ್ಯದ 5 ಕೆಜಿ ಅಕ್ಕಿ ಜೊತೆ ಇಂದಿರಾ ಆಹಾರ ಕಿಟ್ ವಿತರಣೆಗೆ ಸಜ್ಜಾಗಿದೆ. ಹಾಗಿದ್ರೆ ಏನೆಲ್ಲ ತೀರ್ಮಾನ ಹೊರಬಂದಿವೆ ಬನ್ನಿ ನೋಡೋಣ. ಅನ್ನಭಾಗ್ಯ ಯೋಜನೆಯಲ್ಲಿ ಮಹತ್ತರ ಬದಲಾವಣೆ. ಅನ್ನಭಾಗ್ಯ ಅಕ್ಕಿ ಜೊತೆ ಇಂದಿರಾ ಆಹಾರ ಕಿಟ್ ವಿತರಣೆ. ಅನ್ನಭಾಗ್ಯ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ರಾಜ್ಯದಲ್ಲಿ ಯಾರು ಕೂಡ ಹಸಿವಿನಿಂದ ಬಳಲಬಾರದು ಅಂತ ಈ ಯೋಜನೆ ಜಾರಿಗೊಳಿಸಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಪ್ರತಿ ಸದಸ್ಯರಿಗೆ 10 ಕೆಜಿಯಂತೆ ಅಕ್ಕಿ ವಿತರಣೆ ಮಾಡಲಾಗ್ತಿದೆ. ಆದರೆ ಇದೇ ಯೋಜನೆಯಲ್ಲಿ ಇಂದು ದೊಡ್ಡ ಬದಲಾವಣೆ ಮಾಡಲಾಗಿದೆ. 10 ಕೆಜಿ ಅಕ್ಕಿ ಕೊಡ್ತಿರೋದ್ರಿಂದ ಜನರಿಗೆ ಹೆಚ್ಚುವರಿ ಆಗ್ತಿದೆ. ಹೀಗಾಗಿ ಬಹಳಷ್ಟು ಜನ ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಳ್ತಿದ್ರು. ಇದನ್ನ ತಪ್ಪಿಸುವ ಉದ್ದೇಶದಿಂದ 5 ಕೆಜಿ ಅಕ್ಕಿ ಮಾತ್ರ ವಿತರಿಸಲು ನಿರ್ಧರಿಸಲಾಗಿದೆ. ಉಳಿದ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ನೀಡಲಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ ರಾಜ್ಯದ AY ಮತ್ತು PHH ಪಡಿತರ ಫಲಾನುಭವಿಗಳಿಗೆ ಪರ್ಯಾಯವಾಗಿ ಇಂದಿರಾ ಆಹಾರ ಕಿಟ್ಗಳನ್ನು ಪೌಷ್ಟಿಕ ಆಹಾರ ಕಿಟ್ 61.19 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ವಿತರಿಸುವ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಇನ್ನು ಇಂದಿರಾ ಆಹಾರ ಕಿಟ್ನಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ನೋಡಿದ್ರೆ, ಅನ್ನಭಾಗ್ಯ ಯೋಜನೆಯ 5 ಕೆಜಿ ಅಕ್ಕಿ ಜೊತೆ ಇನ್ಮುಂದೆ 2 ಕೆಜಿ ತೊಗರಿ ಬೇಳೆ, 1 ಕೆಜಿ ಅಡುಗೆ ಎಣ್ಣೆ, 1 ಕೆಜಿ ಸಕ್ಕರೆ ಹಾಗೂ 1 ಕೆಜಿ ಉಪ್ಪು ವಿತರಿಸಲು ನಿರ್ಧರಿಸಲಾಗಿದೆ. ಸದಸ್ಯರ ಸಂಖ್ಯೆ ಆಧಾರದಲ್ಲಿ ಕಿಟ್ ಗಾತ್ರ ಬದಲಾವಣೆ. ಅಷ್ಟಕ್ಕೂ ಬಿಪಿಎಲ್ ಕಾರ್ಡ್ ಇದ್ದವರಿಗೆಲ್ಲ ತಲಾ 1 ಕೆಜಿ ಆಹಾರ ಧಾನ್ಯ ಸಿಗೋದಿಲ್ಲ. ಒಂದು ಕಾರ್ಡ್ನಲ್ಲಿ ಕೇವಲ 2 ಸದಸ್ಯರು ಇದ್ರೆ ಅಂಥವರಿಗೆ ಎಲ್ಲಾ ಪದಾರ್ಥಗಳನ್ನ ಅರ್ಧ ಕೆಜಿ ಲೆಕ್ಕದಲ್ಲಿ ಸೇರಿಸಿ ಕಿಟ್ ನೀಡಲಾಗುತ್ತೆ. 3 ರಿಂದ 4 ಜನ ಸದಸ್ಯರಿದ್ರೆ 1 ಕೆಜಿಯ ಕಿಟ್ ಸಿಗಲಿದೆ. ಒಂದು ಕಾರ್ಡ್ನಲ್ಲಿ 5ಕ್ಕಿಂತ ಹೆಚ್ಚು ಜನರಿದ್ರೆ ಆ ಕುಟುಂಬಕ್ಕೆ 1.5 ಕೆಜಿ ಲೆಕ್ಕದಲ್ಲೇ ಎಲ್ಲ ಆಹಾರ ಪದಾರ್ಥಗಳು ಸಿಗಲಿವೆ. 1-2 ಇರೋರಿಗೆ ಅರ್ಧ ಕೆಜಿ, 3-4 ಇರೋರಿಗೆ 1 ಕೆಜಿ, 5ರಿಂದ ಮೇಲ್ಪಟ್ಟಿರೋರಿಗೆ 1.5 ಕೆಜಿ ತೊಗರಿಬೇಳೆ, ಹೆಸರು ಕಾಳು, ಒಂದು ವೇಳೆ ಹೆಸರು ಕಾಳು ಸಿಕ್ಕಿದ್ರೆ ಮತ್ತೆ ತೊಗರಿಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು. ಸರ್ಕಾರದ ಈ ಹೊಸ ಯೋಜನೆಗೆ 61 ಕೋಟಿ ಹಣ ಮೀಸಲು ಇಡಲಾಗಿದ್ದು 4,48 ಲಕ್ಷ ಜನ ಇದರ ಲಾಭ ಪಡೆಯಲಿದ್ದಾರೆ. ಆದರೆ ವಿಪಕ್ಷ ಬಿಜೆಪಿ ನಿರ್ಧಾರದ ಬಗ್ಗೆ ಟೀಕೆ ಮಾಡ್ತಿದೆ. ಜನರ ಮನಸ್ಸು ಡೈವರ್ಟ್ ಮಾಡುವ ತಂತ್ರ ಅಂತಿದೆ. ಈಗ ಅವರು ಮ್ಯಾನಿಫೆಸ್ಟೋದಲ್ಲಿ ಏನಿದೆ 10 ಕೆಜಿ ಅಕ್ಕಿ ಅಂದರು. ಈಗ ಎಲ್ಲೋಯ್ತು 10 ಕೆಜಿ ಅಕ್ಕಿ? ನಾವು ಹೇಳಿದ್ರ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೋನ ನೀವೇ ವೈಲೇಟ್ ಮಾಡ್ತಾ ಇದ್ದೀರಿ. ಹೀಗೆ ಜನರ ಮನಸ್ಸನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಈ ತರ ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ. ಉದ್ಯೋಗಸ್ಥ ಮಹಿಳೆಯರಿಗೆ 1 ದಿನ ವೇತನ ಸಹಿತ ಋತುಚಕ್ರ ರಜೆ. ಇಂದಿನ ಕ್ಯಾಬಿನೆಟ್ನಲ್ಲಿ ಸರ್ಕಾರಿ, ಖಾಸಗಿ ಸೇರಿದಂತೆ ಎಲ್ಲಾ ಕಡೆ ಉದ್ಯೋಗ ಮಾಡುವ ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ರಾಂತಿಕಾರಕ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಉದ್ಯೋಗಸ್ಥ ಮಹಿಳೆಯರಿಗೆ 1 ದಿನ ವೇತನ ಸಹಿತ ಋತುಚಕ್ರ ರಜೆಗೆ ಒಪ್ಪಿಗೆ ನೀಡಲಾಗಿದೆ. ಈ ಸಂಬಂಧ ಮುಂದಿನ ದಿನಗಳಲ್ಲಿ ನೀತಿ ಜಾರಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಇದನ್ನ ಸಚಿವ ಸಂತೋಷ್ ಲಾಡ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಸ್ವಾಗತಿಸಿದೆ. 1 ವರ್ಷದಿಂದ ಇದನ್ನ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಇವತ್ತು ಕೊನೆ ಹಂತಕ್ಕೆ ಬಂದಿದೆ, ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಖಾಸಗಿ, ಸರ್ಕಾರ, ಯಾವುದೇ ವಾಕ್ಸ್ ಆಫ್ ಲೈಫ್ನಲ್ಲಿ ಇಲ್ಲಿ ಎಂಪ್ಲಾಯ್ಮೆಂಟ್ ಇದೆ, ಬೇರೆ ಬೇರೆ ವುಮೆನ್ ಆರ್ ವರ್ಕಿಂಗ್, ಅವರಿಗೆ ಕಡ್ಡಾಯವಾಗಿ 1 ದಿನ ಪೇಡ್ ಲೀವ್ ಇದು. ಅವ್ರು ಯಾವತ್ತನ ಒಂದು ಲೀವ್ ತಗೊಂಡ್ರೆ ಪೇಡ್ ಲೀವ್ ಕೊಡಬೇಕು. ಇವತ್ತಿನ ಸಚಿವ ಸಂಪುಟದಲ್ಲಿ ಇವತ್ತಿನ ಘನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಐತಿಹಾಸಿಕ ಆಗಿರ್ತಕ್ಕಂಥ ನಿರ್ಣಯವನ್ನು ಇಡೀ ರಾಜ್ಯದ ಮಹಿಳಾ ನೌಕರರು ಮತ್ತು ಮಹಿಳೆಯರು ಇದನ್ನು ಸ್ವಾಗತಿಸ್ತೇವೆ. ನಮ್ಮ ಸಂಘ ಕೂಡ ಇದನ್ನು ಸ್ವಾಗತಿಸುತ್ತೆ. ಅವರಿಗೆ ಋತುಚಕ್ರದ ರಜೆಯನ್ನು ಮಂಜೂರು ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಘಟದ ಪ್ರಮುಖ ಬೇಡಿಕೆ ಆಗಿತ್ತು. ಇವತ್ತು ಆ ಬೇಡಿಕೆ ಈಡೇರೋದಕ್ಕಾಗಿ ನಾನು ನಮ್ಮ ಸಂಘದ ಎಲ್ಲ ಮಹಿಳೆಯರ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕ್ಯಾಬಿನೆಟ್ನಲ್ಲಿ ಕನಕಪುರದಲ್ಲಿ ಹೊಸ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮೋದನೆ ಸಿಕ್ಕಿದ್ದು, ಸರ್ಕಾರಿ ನೇಮಕಾತಿಯಲ್ಲಿ 3 ವರ್ಷ ವಯೋಮಿತಿ ಸಡಿಲಿಕೆಗೂ ಅನುಮೋದನೆ ಸಿಕ್ಕಿದೆ. ಪ್ರಸನ್ನ ಗಾಂವ್ಕರ್, ಹರೀಶ್ ಜೊತೆ ಸುನೀಲ್, TV9 ಬೆಂಗಳೂರು.